ನಮಸ್ತೆ ಫ್ರೆಂಡ್ಸ್. ಒಂದು ಗಾದೆ ಉಂಟು, ಏನಂತ ಹೇಳಿದರೆ, ಮನುಷ್ಯನ ಕೆಟ್ಟ ಕಣ್ಣಿನ ದೃಷ್ಟಿಗೆ ಬಂಡೆ ಸಿಡಿದು ಹೋಳಾಗ್ತದಂತೆ. ಅಂದರೆ ಎಷ್ಟು ದೊಡ್ಡ ಬಂಡೆ ಕಲ್ಲಿದ್ರೂ ಕೂಡ ಮನುಷ್ಯನ ದೃಷ್ಟಿಗೆ ಉಂಟಲ್ಲ, ಎರಡು ಪೀಸ್ ಆಗಿ ಹೋಗ್ತದಂತೆ. ಅದೇ ರೀತಿ ಮರದ ಕೊಂಬೆ ಕೂಡ ಮುರಿದು ಕೆಳಗೆ ಬೀಳ್ತದಂತೆ. ಅಷ್ಟು ಕಣ್ಣಿನ ದೃಷ್ಟಿಗೆ ಶಕ್ತಿ ಉಂಟು ನೋಡಿ. ಇವಾಗ ನಾವು ಎಣಿಸ್ಕೊಳ್ಳೋದು ಏನಂತ ಹೇಳಿದರೆ, ಚಿಕ್ಕ ಮಕ್ಕಳಿಗೆ ಮಾತ್ರ ಕಣ್ಣಿನ ದೃಷ್ಟಿ ಆಗ್ತದೆ, ದೊಡ್ಡವರಿಗೆಲ್ಲ ಆಗುದಿಲ್ಲ ಅಂತ ಹೇಳ್ಕೊಂಡು. ನಾನು ಕೆಲವೊಂದು ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಆ ವಿಷಯದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಆದರೂ ಕೂಡ ನಿಮಗೆ 100% ಬೇರೆಯವರ ಕಣ್ಣಿನ ದೃಷ್ಟಿ ಆಗಿದೆ ಅಂತ ಹೇಳ್ಕೊಂಡು ಅರ್ಥ. ನಮ್ಮ ಜೊತೆ ಉಂಟಲ್ಲ ಇರುವವರೆಲ್ಲರೂ ಒಳ್ಳೆಯವರಾಗಿರ್ಬೇಕು ಅಂತ ಹೇಳ್ಕೊಂಡಿಲ್ಲ ಆಯ್ತಾ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಳ್ಳೆಯವರ ಥರ ನಾಟಕ ಮಾಡಿಕೊಂಡು ಹಿಂದ್ಗಡೆಯಿಂದ ಅಂದರೆ ಬೆನ್ನಿಗೆ ಚೂರಿ ಹಾಕುವವರು ಕೂಡ ಇರ್ತಾರೆ. ಅಂಥವರಿಂದ ನಾವು ಜಾಗ್ರತೆ ಇರಬೇಕು. ಫಸ್ಟು ನಾವು ಜಾಗ್ರತೆ ಇರೋದು ಶತ್ರುಗಳಿಂದ ನಾವು ಜಾಗ್ರತೆ ಆಗಿರುವುದಲ್ಲ, ಹಿತಶತ್ರುಗಳಿಂದ ಜಾಗ್ರತೆ ಆಗಬೇಕು. ಯಾಕಂದ್ರೆ ಹಿತಶತ್ರುಗಳು ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಹಿತಶತ್ರುಗಳು ಅಂದರೆ ಯಾರು ಅಂತ ಹೇಳಿದರೆ, ನಿಮ್ಮ ಜೊತೆಗೇ ಇರ್ತಾರೆ, ನಿಮ್ಮ ಫ್ರೆಂಡ್ಶಿಪ್ ಮಾಡಿಕೊಂಡೇ ಇರ್ತಾರೆ ಆಯಿತಾ. ನೀವು ಎಣಿಸ್ಕೊಳ್ತೀರ ಏನಂತ ಹೇಳಿದರೆ, ತುಂಬ ಒಳ್ಳೆಯವರು ಅಂತ ಹೇಳ್ಕೊಂಡು ಅವ್ರ ಹತ್ರ ಇರುವ ವಿಷಯ ಎಲ್ಲ ಹೇಳಿರ್ತೀರ ಆಯಿತಾ. ನಿಮಗೆ ಮೇಯ್ನ್ ಎಂತಲ್ಲ, ನಿಮ್ಮ ಶತ್ರುಗಳಿಗೆ ವಿಷಯ ಮುಟ್ಟಿಸುವವರು ಕೂಡ ಈ ಹಿತಶತ್ರುಗಳೇ. ಅಂದರೆ ನಿಮ್ಮ ಜೊತೆಗೇ ಇದ್ಕೊಂಡು ನಿಮ್ಮ ವ್ಯವಹಾರಗಳ ಬಗ್ಗೆ ಅಥವಾ ನಿಮ್ಮ ಮನೆಯಲ್ಲಿ ಈ ಥರ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಇಲ್ಲಿಂದ ಅಲ್ಲಿಗೆ ಸುದ್ದಿ ಮುಟ್ಟಿಸುವವರು ಕೂಡ ಈ ಹಿತಶತ್ರುಗಳೇ. ನಿಮ್ಮ ಜೊತೆಗೇ ಇರ್ತಾರೆ, ನಿಮಗೆ ಮಾತ್ರ ಗೊತ್ತೇ ಆಗೋದಿಲ್ಲ ಯಾರು ಅಂತ ಆಯಿತಾ. ಅವರಿಂದನೇ ನೀವು ಜಾಗ್ರತೆ ಆಗಿರಬೇಕು. ಅವರ ಕೆಟ್ಟ ಕಣ್ಣಿನ ದೃಷ್ಟಿಯಿಂದನೇ ನಿಮಗೆ ಸಮಸ್ಯೆಗಳೆಲ್ಲ ಬರುವುದು ನೋಡಿ. ನಾವು ದೃಷ್ಟಿದೋಷದಿಂದ ತಪ್ಪಿಸಿಕೊಳ್ಳಲು ದೇವಸ್ಥಾನಕ್ಕೆ ಹೋಗ್ಬೇಕಂತ ಇಲ್ಲ, ಅಥವಾ ಜ್ಯೋತಿಷಿ ಹತ್ರ ಹೋಗ್ಬೇಕಂತ ಇಲ್ಲ. ನಾವು ಮನೆಯಲ್ಲೇ ನಮಗೆ ಆದ ದೃಷ್ಟಿದೋಷವನ್ನು ನಾವು ತೆಗೆಯುವುದು ಹೇಗೆ ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಮೊದಲನೇದಾಗಿ ಎಂತ ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಎಲ್ಲಾದರೂ ಒಂದು ಅಂಗಡಿಗೆ ಹೋಗಿ, ಬಟ್ಟೆ ಅಂಗಡಿಗೆ ಹೋಗಿ, ಈ ಥರದ್ದು ಒಂದು ಬ್ಲ್ಯಾಕ್ ಕಲರ್ ಆಯಿತಾ, ಕಪ್ಪು ಬಣ್ಣದ ಬ್ಲೌಸ್ ಪೀಸ್ ಬನ್ನಿ. ಬ್ಲೌಸ್ ಪೀಸ್ ಆದರೂ ಆಗ್ತದೆ, ಲೈನಿಂಗ್ ಬಟ್ಟೆ ಆದರೂ ಕೂಡ ಆಗ್ತದೆ ಆಯಿತಾ. ನಿಮಗೆ ಬ್ಲೌಸ್ ಪೀಸ್ ಅಂದರೆ ತುಂಬ ಕಾಸ್ಟ್ಲಿ ಇರ್ತದೆ. ಒಂದು ಮೀಟರ್ಗೆ 85, 90, 100 ಹಾಗೆಲ್ಲ ಇರ್ತದೆ. ಅಷ್ಟು ಕೊಡಬೇಕಂತ ಇಲ್ಲ. ನಿಮಗೆ ಒಟ್ಟು ಕಪ್ಪು ಬಟ್ಟೆ ಆದರೆ ಸಾಕು. ಆದರೆ ಹಳೆ ಬಟ್ಟೆ ಯೂಸ್ ಮಾಡಲಿಕ್ಕಿಲ್ಲ ಯಾವ ಕಾರಣಕ್ಕೂ ಕೂಡ. ಹಳೆ ಬಟ್ಟೆ ಯೂಸ್ ಮಾಡಿಬೇಡಿ. ಮತ್ತು ನಿಮಗೆ ಯಾರಾದರೂ ಕೊಟ್ಟಿದ್ದು ಬ್ಲೌಸ್ ಪೀಸ್ ಎಲ್ಲ ಇರುತ್ತಲ್ಲ, ಬ್ಲ್ಯಾಕ್ ಕಲರ್ ಯಾರು ಕೊಡೋದಿಲ್ಲ ಸಾಮಾನ್ಯವಾಗಿ. ಆದರೂ ಕೂಡ ಅಕಸ್ಮಾತ್ ಆಗಿ ನಿಮ್ಮ ಮನೆಯಲ್ಲಿ ಇದ್ರೆ ಉಂಟಲ್ಲ, ಅದನ್ನು ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಅಕಸ್ಮಾತ್ ಅಂದರೆ ನಿಮ್ಮ ಬೀರುವಲ್ಲಿ ಉಂಟು ಬ್ಲ್ಯಾಕ್ ಪೀಸ್, ಅದನ್ನೇ ಯೂಸ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅದ್ರ ಜೊತೆಗೆ ನೀವು ಬೇರೆ ಬಟ್ಟೆಗಳನ್ನೆಲ್ಲ ಇಟ್ಟಿರ್ತೀರಲ್ಲ, ಆ ಕಾರಣಕ್ಕೆ ಹೇಳಿದ್ದು. ಹೊಸದಾಗಿಯೇ ಒಂದು ತಗೊಬರ್ಬೇಕು ಅಂಗಡಿಯಿಂದ, ಹೊಸ ಬ್ಲೌಸ್ ಪೀಸ್ ಅಥವಾ ಈ ಥರದ್ದು ಬಟ್ಟೆ, ಕಾಟನ್ ಬಟ್ಟೆ ಆದರೂ ಕೂಡ ಪರವಾಗಿಲ್ಲ. 1 ಮೀಟರ್ ಬಟ್ಟೆ ತಗೊಬನ್ನಿ. ನೋಡಿ, ನಾನು ಇಲ್ಲಿ ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೇನೆ, ಕಪ್ಪು ಬಟ್ಟೆಯಲ್ಲಿ ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೇನೆ. ಈ ಪೀಸ್ ಒಳಗೆ ನಾನು ಒಂದು ವಸ್ತುವನ್ನು ಹಾಕಲಿಕ್ಕೆ ಉಂಟು. ಯಾಕೆಂತ ಹೇಳಿದರೆ, ಆ ವಸ್ತುವಿನಿಂದ ನಿಮಗೆ ಈ ಕಪ್ಪು ಬಟ್ಟೆ ಮತ್ತು ಆ ವಸ್ತು, ನಾನು ಒಂದು ವಸ್ತು ಹೇಳ್ತೇನೆ ನೋಡಿ, ಆ ವಸ್ತು ನಿಮಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ದೇಹದಲ್ಲಿ ಕೆಟ್ಟ ಕಣ್ಣಿನ ದೃಷ್ಟಿ ಇದ್ದರೆ, ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಎಳೆದುಕೊಳ್ತದೆ ಆಯಿತಾ. ಆ ಕಾರಣಕ್ಕೆ ಆ ವಸ್ತುವನ್ನು ಉಂಟಲ್ಲ, ನಾನು ಇದರಲ್ಲಿ ಒಂದು ಪೋಟ್ಲಿ ಕಟ್ತೇನೆ ನೋಡಿ, ಅದನ್ನು ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಆ ಜಾಗದಲ್ಲಿ ನೀವು ಇಡಿ. ಆಮೇಲೆ ನೋಡಿ ನಿಮಗೆ ಹೇಗೆ ಅಭಿವೃದ್ಧಿ ಆಗ್ತದೆ. ನೀವು ನಿಮ್ಮ ವ್ಯಾಪಾರದಲ್ಲಿ ಪಾತಾಳಕ್ಕೆ ಬಿದ್ದಿದ್ರೂ ಕೂಡ ಉಂಟಲ್ಲ, ನೀವು ಹೇಗೆ ಏಳಿಗೆಯಾಗಿ ಮೇಲ್ಗಡೆ ಬರ್ತೀರಾ ಅಂತ ಹೇಳ್ಕೊಂಡು ನೋಡಿ. ನಾನು ಹೇಳಿದ ಮಾತು ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಒಂದು ಸಲ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ, ತಪ್ಪಿಲ್ಲ ಯಾವುದು ಕಾರಣಕ್ಕೂ. ಇದರಲ್ಲಿ ಏನು ತುಂಬ ಹಣ ಖರ್ಚಾಗೋದಿಲ್ಲ. ಒಂದು ಸಲ ನಿಮಗೆ ತುಂಬ ಲಾಸ್ ಆಗ್ತಾ ಇದೆ. ನಾನು ತುಂಬ ಜ್ಯೋತಿಷಿ ಹತ್ರ ಹೋಗಿದೆ, ಭಟ್ರ ಹತ್ರ ಹೋದೆ, ಎಂತಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮದು ಇರುವ ಇದು ಅಂದರೆ ಮನೆಯಲ್ಲಿ ಯಾವತ್ತು ನೋಡಿದ್ರು ಆರೋಗ್ಯ ಸಮಸ್ಯೆ ಉಂಟು, ಅಥವಾ ಯಾರೋ ನಮಗೆ ಮಾಟ ಮಂತ್ರ ಮಾಡಿದಾರೇನೋ, ವಾಮಾಚಾರ ಮಾಡಿದಾರೇನೋ, ಮಕ್ಕಳು ಪದೇ ಹುಷಾರು ತಪ್ತಾ ಇರ್ತಾರೆ, ಮಕ್ಕಳು ಓದಲಿಕ್ಕೆ ಹಿಂದೆ ಬೀಳ್ತಾ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಗಾಡಿ ಯಾವತ್ತೂ ಅಪಘಾತ ಅಂದರೆ ಆಕ್ಸಿಡೆಂಟ್ ಆಗ್ತಾ ಇರ್ತದೆ, ವ್ಯಾಪಾರದಲ್ಲಿ ತುಂಬ ಡಲ್ ಆಗ್ತಾ ಉಂಟು, ಹೀಗೆ ತುಂಬ ಸಮಸ್ಯೆ ಇರ್ತದಲ್ಲ. ಆ ಸಮಸ್ಯೆಗೆ ಎಲ್ಲದಕ್ಕೂ ಇದು ಮಾಡಿ ನೋಡಿ ಆಯಿತಾ. ನೀವು 1000 ಗಟ್ಟಲೆ ಖರ್ಚು ಮಾಡಿ ಎಲ್ಲೆಲ್ಲ ಹೋಗಿ ಕೇಳೋ ಬದಲು ಇದನ್ನು ಒಂದು ಸಲ ಮಾಡಿದರೆ ಆಮೇಲೆ ನೀವೇ ಹೇಳ್ತೀರಾ, ಹೌದು ನಮಗೆ ಇದನ್ನು ಮಾಡಿದ ನಂತರ ಒಳ್ಳೆಯದಾಗಿದೆ ಅಂತ. ಇದನ್ನು ನಾನು ಕೂಡ ಸೇಮ್ ಇದನ್ನೇ ಮಾಡಿದ್ದು, ಆ ಕಾರಣಕ್ಕೆ ಹೇಳಿದ್ದು. ಎಂತ ಮಾಡಬೇಕು ಅಂತ ಹೇಳಿದರೆ, ಈ ಥರ ಒಂದು ಕಪ್ಪು ಪೀಸನ್ನು ನಾನು ಫಸ್ಟು ನಿಮಗೆ ಮನುಷ್ಯರಿಗೆ ದೃಷ್ಟಿ ಆಗಿದ್ದರೆ ಹೇಗೆ ತೆಗೆಯೋದು ಅಂತ ಹೇಳ್ಕೊಂಡು ತೋರಿಸಿಕೊಡ್ತೇನೆ. ಫಸ್ಟು ಈ ಕಪ್ಪು ಪೀಸನ್ನು ನಾನು 8 ಪೀಸ್ ಮಾಡಲಿಕ್ಕೆ ಹೇಳಿದೆ, ಅದರಲ್ಲಿ 1 ಪೀಸ್ ತಗೊಂಡು, ಇವಾಗ ಈ ಕಲ್ಲು ನಿಮಗೆ ಉಂಟಲ್ಲ, ಇದಕ್ಕೆ ಸ್ಫಟಿಕ ಅಂತ ಹೇಳ್ಕೊಂಡು ಕರೀತಾರೆ ಆಯಿತಾ. ಆಲಂ ಅಂತ ಕರೀತಾರೆ, ಸ್ಫಟಿಕ ಅಂತ ಹೇಳ್ಕೊಂಡು ಕರೀತಾರೆ. ನಿಮಗೆ ಮುಖಕ್ಕೆ ಹಚ್ಚುವ ಆಲಂ ಬೇರೆ ಆಯಿತಾ, ಮುಖಕ್ಕೆ ಹಚ್ತಾರೆ ನೋಡಿ, ನಾನು ತೋರಿಸ್ತೇನೆ. ತುಂಬ ಇದು ಪ್ಯಾಕ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೇನೆ. ಮುಖಕ್ಕೆ ಹಚ್ಚೋದು ಬೇರೆ, ಅದು ಕ್ಲೀನ್ ಆಗಿರ್ತದೆ, ಈ ಥರ ಕಾಣಿಸೋದಿಲ್ಲ ಆಯಿತಾ. ಬೆಳ್ಳಗೆ ಅಂದರೆ ಅದಕ್ಕೆ ಕಲರೇ ಇರುವುದಿಲ್ಲ, ಆ ಥರ ಚಂದ ಇರ್ತದೆ ಅದು ಮುಖಕ್ಕೆ ಹಚ್ಕೊಳ್ಳಿಕ್ಕೆ. ಇದು ಉಂಟಲ್ಲ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗ್ತದೆ. ಗಂದಿಗೆ ಅಂಗಡಿಯಲ್ಲಿ ಅಂದರೆ ಇದು
ದೇವರ ಪೂಜಾ ಐಟಮ್ಗಳನ್ನೆಲ್ಲ ಮಾರ್ತಾ ಇರ್ತಾರೆ ನೋಡಿ, ಅಂಥವ್ರ ಹತ್ರ ಹೋಗಿ ಸ್ಫಟಿಕ ಕೊಡಿ ಅಥವಾ ಆಲಂ ಕೊಡಿ ಅಂತ ಹೇಳ್ಕೊಂಡು ಹೇಳಿದರೆ ಅವರು ಕೊಡ್ತಾರೆ. ಇದನ್ನು ಇವಾಗ ಎಂತ ಮಾಡಲಿಕ್ಕೆ ಅಂತ ಹೇಳಿದರೆ ನೋಡಿ, ನಾನು ಈ ಥರ ಒಂದು ಚಿಕ್ಕ ಬ್ಲೌಸ್ ಪೀಸ್ ತೋರಿಸ್ತೀನಲ್ಲ, ಇದ್ರ ಒಳಗಡೆ ನೋಡಿ ಹೀಗೆ ನೋಡಿ ಈ ಥರ ಕಲ್ಲು, ಫುಲ್ ಕಲ್ಲನ್ನು ಇಟ್ಟು ನೋಡಿ ಇದಕ್ಕೆ ಒಂದು ನೋಡಿ ಇದಕ್ಕೆ ಹೀಗೆ ಗಂಟು ಕಟ್ಕೊಳ್ಳಿ. ನೋಡಿ ಇವಾಗ ಇದೇನಾಯಿತು, ಪೋಟ್ಲಿ ಥರ ಆಯ್ತಲ್ವಾ, ನೋಡಲಿಕ್ಕೆ ನಿಮಗೆ ಪೋಟ್ಲಿ ಥರ ಕಾಣಿಸುತ್ತೆ ನೋಡಿ. ಇದನ್ನ ಎಂತ ಮಾಡಬೇಕು ಅಂತ ಹೇಳಿದರೆ, ಈ ಥರ ಕಟ್ಟಿ ಆದ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರ ತನಕ, ಯಾಕಂತ ಹೇಳಿದ್ರೆ ನಿಮಗೆ ಎಲ್ಲರಿಗೂ ಕೂಡ ದೃಷ್ಟಿದೋಷ ಆಗಿರ್ತದೆ ಆಯಿತಾ. ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಅಲ್ಲ, ಮನೆಯಲ್ಲಿ ಮಗುವಿಂದ ಹಿಡಿದು ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ ನೋಡಿ, ಅಷ್ಟು ತನಕ ಎಲ್ಲರೂ ಕೂಡ ದೃಷ್ಟಿದೋಷ ಆಗಿರ್ತದಲ್ಲ. ಅವ್ರು ಎಂತ ಮಾಡಿ ಅಂತ ಹೇಳಿದ್ರೆ, ನೀವು ಇದನ್ನು ದೊಡ್ಡವರಿಂದ ಅಂದರೆ ಹಿರಿಯರಿಂದ ಚಿಕ್ಕವರ ತನಕ ಪ್ರತಿಯೊಬ್ಬರಿಗೂ ಕೂಡ ಆಯಿತಾ, ಈ ಥರದ್ದು ಪೋಟ್ಲಿಯಲ್ಲಿ ನೀವು ಕೆಂಪು ಅಂದರೆ ಕಪ್ಪು ಬಟ್ಟೆಯ ಗಂಟಲ್ಲಿ ಸ್ಫಟಿಕ ಇಟ್ಟಿದ್ದೀರಲ್ವ, ಅದನ್ನೆಂತ ಮಾಡಿ ಅಂತ ಹೇಳಿದರೆ 7 ಸಲ ಇದನ್ನು ನಿವಾಳಿಸ್ಬೇಕು. ಒಬ್ಬೊಬ್ಬರಿಗೆ 7 ಸಲ ಆಯಿತಾ. 7 ಸಲ ಅಂತ ಹೇಳಿದರೆ 3 ಸಲ ಹೀಗೆ ನೋಡಿ, ಫುಲ್ ಬಾಡಿಗೆ ಮಾಡಿ, ಫುಲ್ ಬಾಡಿಗೆ ಈ ಥರ 3 ಸಲ ಮಾಡಿ, 3 ಸಲ ಹೀಗೆ ಮಾಡಿ ನೋಡಿ, ಈ ಕಡೆಗೆ ಹೀಗೆ ಮಾಡಿ 3 ಸಲ, ಆಮೇಲೆ 1 ಸಲ ಹೀಗೆ ಮಾಡಿ. ಇದೇ ರೀತಿಯಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಅಷ್ಟೂ ಜನರಿಗೆ ಇದರಲ್ಲಿ 7 ಸಲ ನಿವಾಳಿಸಿ, 3 ಸಲ ಹೀಗೆ, 3 ಸಲ ಹೀಗೆ, 3 ಸಲ ಹೀಗೆ ಮಾಡಿ ನಿವಾಳಿಸಿ ಉಂಟಲ್ಲ. ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ, ಇದು ನೀವು ಅಮಾವಾಸ್ಯೆ ದಿವಸ ಬೇಕಾದರೂ ಮಾಡ್ಬೋದು ಅಥವಾ ಹುಣ್ಣಿಮೆ ದಿವಸ ಬೇಕಾದರೆ ಮಾಡ್ಬೋದು, ನಿಮಗೆ ಯಾವ ದಿನ ಆಗ್ತದೆ ನೋಡಿ ಆ ದಿನ ಮಾಡ್ಬೋದು. ಆದರೆ ಯಾರಾದರೂ ಇದು ನಿಮ್ಮ ಮನೆಯಲ್ಲಿ ಉಂಟಲ್ಲ ಪೀರಿಯಡ್ಸ್ ಎಲ್ಲ ಆಗಿದೆ ಅಂತ ಹೇಳ್ಕೊಂಡಾದರೆ ಅಂಥವರಿಗೆ ಮಾಡೋದು ಬೇಡ. ಅಂಥವ್ರಿಗೆ ಎಂತ ಮಾಡಿ ಅಂತ ಹೇಳಿದರೆ, ಅವರಿಗೆ ಸಪ್ರೇಟಾಗಿ ಪೀರಿಯಡ್ಸ್ ಎಲ್ಲ ಆಗಿ ಸ್ಟಾಪ್ ಆಗಿರ್ತದೆ ನೋಡಿ, ಆವಾಗ ಬೇಕಾದರೆ ಪುನಃ ಮಾಡಬಹುದು ಆಯಿತಾ. ಇವಾಗ ನೀವು ಫುಲ್ ಫ್ಯಾಮಿಲಿಯವರಿಗೆ ತೆಗೆಯುವಾಗ ಪೀರಿಯಡ್ಸ್ ಆಗೋರು ಯಾರು ಇದ್ದರೆ ಅವರಿಗೆ ಒಂದು ಬಿಟ್ಟು ಬೇರೆ ಎಲ್ಲರಿಗೂ ಮಾಡಿ, ಅವರಿಗೆ ಪೀರಿಯಡ್ಸ್ ಆದವರಿಗೆ ಒಂದು 5 ದಿವಸ ಬಿಟ್ಟು ಆಮೇಲೆ ಒಬ್ಬರಿಗೆ ಬೇಕಾದರೂ ಮಾಡ್ಬೋದು, ಎಂತ ಸಹ ಆಗೋದಿಲ್ಲ. ಮತ್ತು ನಿಮ್ಮ ಮನೆಯಲ್ಲಿ ಉಂಟಲ್ಲ ತುಂಬ ಚಿಕ್ಕ ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರೆ, ಎಂತ ಮಾಡಿದರೂ ಕೇಳ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳುವವರು ಕೂಡ ಇಷ್ಟು ದೊಡ್ಡ ಪೀಸ್ ತೊಗೊಳ್ಬೇಕಂತ ಇಲ್ಲ ಆಯಿತಾ. ಇಷ್ಟು ದೊಡ್ಡ ಪೀಸ್ ತೊಗೊಳ್ಬೇಕಂತ ಇಲ್ಲ, ಇಡೀ ಫ್ಯಾಮಿಲಿಗೆ ಆದರೆ, ಇಡೀ ಮನೆಯಲ್ಲಿರುವ ಎಲ್ಲರಿಗಾದರೆ ದೊಡ್ಡ ಪೀಸ್ ತೊಗೊಳ್ಬೇಕಾಗ್ತದೆ. ಒಬ್ಬೊಬ್ಬರಿಗೆ ತೆಗೆಯುವುದಾದರೆ ಚಿಕ್ಕ ಪೀಸ್ ಸಾಕಾಗ್ತದೆ. ಇದು ಚಿಕ್ಕ ಪೀಸ್ ಆಲಂ ಸಾಕೊಂಡ್ರೆ ಸಾಕಾಗ್ತದೆ. ಆದರೆ ಬಟ್ಟೆ ಉಂಟಲ್ಲ, ಕಪ್ಪು ಬಟ್ಟೆ ಗಂಟು ಕಟ್ಟಿರಲೇಬೇಕು, ಆ ಕಾರಣಕ್ಕೆ ಹೇಳಿದ್ದು. ಗಂಟು ಮತ್ತು ಬಟ್ಟೆ ಇಲ್ಲದೆ ಬರೀ ಆಲಮಲ್ಲಿ ತೆಗೆದ್ರೆ ಪ್ರಯೋಜನ ಇಲ್ಲ. ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಹೀಗೆ ದೃಷ್ಟಿ ನಿವಾಳಿಸುವಾಗ ಅದೆಲ್ಲ ಎಂತ ಆಗ್ತದೆ ಅಂತ ಹೇಳಿದ್ರೆ, ಇದು ಸ್ಫಟಿಕಕ್ಕೆ ಹೋಗ್ತದೆ. ನಿಮಗೆ ಎಂತಲ್ಲಿ ಯಾರ್ದೆಲ್ಲ ಕೆಟ್ಟ ದೃಷ್ಟಿಯಾಗಿದೆ ನೋಡಿ, ಅದೆಲ್ಲ ಈ ಸ್ಫಟಿಕ ಎಳ್ಕೊಳ್ತದೆ. ಅದು ಪುನಃ ಹೊರಗಡೆ ಬರಬಾರ್ದಲ್ಲ, ಆ ಕಾರಣಕ್ಕೆ ನಾವು ಈ ಕಪ್ಪು ಬಟ್ಟೆಯಲ್ಲಿ ಸುತ್ತಿರ್ತೇವೆ. ಅಂದರೆ ದೃಷ್ಟಿ ಇದ್ರ ಒಳಗಡೆನೇ ಇರಬೇಕು, ಹೊರಗಡೆ ಬರಬಾರ್ದು ಅಂತ ಹೇಳ್ಕೊಂಡು ಕಪ್ಪು ಬಟ್ಟೆ ಹಾಕಿಟ್ಟಿದ್ದು. ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ, ಈ ಗಂಟನ್ನು ಎಂತ ಮಾಡಿ ಅಂತ ಹೇಳಿದ್ರೆ, ಯಾರು ತುಳಿಯದ ಜಾಗದಲ್ಲಿ, ಯಾರು ಕೂಡ ತುಳಿಬಾರ್ದು ಅಂಥ ಜಾಗದಲ್ಲಿ ಹೋಗಿ ಬಿಸಾಕಿ ತಿರುಗಿ ನೋಡದೆ ಬನ್ನಿ ಆಯಿತಾ. ಮತ್ತೆ ಪುನಃ ಹೋಗಿ ನಾಳೆ ಹೋಗಿ ಪುನಃ ಅದು ಎಂತಾಯಿತು ಗಂಟು ಅದೆಲ್ಲ ನೋಡಲಿಕ್ಕೆ ಹೋಗಬೇಡಿ. ಒಂದು ಸಲ ಎಷ್ಟು ಬಂದ ನಂತರ ಆಮೇಲೆ ಅದನ್ನು ತಿರುಗಿ ನೋಡಲಿಕ್ಕೆ ಇಲ್ಲ, ಸೀದಾ ಮನೆಗೆ ಬನ್ನಿ. ಮನೆಗೆ ಬಂದು ಯಾರು ಬಿಸಾಕಲಿಕ್ಕೆ ಹೋಗಿದ್ದಾರೆ ನೋಡಿ, ಅವರು ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಆಯಿತಾ. ಕೈಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ. ಆಮೇಲೆ ಮಾಮೂಲಿ ನಿಮಗೆ ದೇವರ ಪೂಜೆ ಮಾಡೋದಾದ್ರೆಲ್ಲ ಮಾಡ್ಬೋದು, ಎಂತ ಸಹ ಮಾಡ್ಬೋದು. ಇದರಿಂದ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಿಮಗೆ ಮನುಷ್ಯರಿಗೆ ಬಿದ್ದ ದೃಷ್ಟಿದೋಷ ಹೋಗ್ತದೆ. ಈಗ ಮನೆಯಲ್ಲಿ ಇರುವವರಿಗೆಲ್ಲರಿಗೂ ದೃಷ್ಟಿದೋಷ ಆಗಿದೆ, ತೆಗೆದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಈಗ ಕೆಲವರಿಗೆ ಮನೆಗೆ ದೃಷ್ಟಿದೋಷ ಆಗಿರ್ತದೆ, ಯಾಕಂತ ಹೇಳಿದ್ರೆ ಮನೆ ತುಂಬ ಚಂದ ಇರ್ತದೆ ನೋಡಲಿಕ್ಕೆ ಆಯಿತಾ. ನಿಮ್ಮ ಮನೆ ಉಂಟಲ್ಲ ನೋಡಲಿಕ್ಕೆ ತುಂಬ ಜನ ಬರ್ತಾರೆ, ಅಷ್ಟು ಚಂದ ಇರ್ತದೆ ಮನೆ. ನೀವು ಲೋನಲ್ಲಿ ಮನೆ ಕಟ್ಟಿರ್ತೀರಾ ಅಥವಾ ಯಾವ ಬ್ಯಾಂಕಲ್ಲಿ ಹಣ ತೊಗೊಂಡು ಅಥವಾ ಕೈ ಸಾಲ ತೊಗೊಂಡು ಮನೆ ಕಟ್ಟಿರ್ತೀರಾ, ಅದು ನಿಮಗೆ ಮಾತ್ರ ಗೊತ್ತಿರ್ತದೆ. ಈ ದೃಷ್ಟಿದೋಷ ಆಗಿದ್ರೆ ಕೂಡಲೇ ಎಂತ ಆಗ್ತದೆ ಅಂತ ಹೇಳಿದ್ರೆ, ನೀವು ಆ ಮನೆಗೆ ಅಂದರೆ ನೀವು ಬಾಡಿಗೆ ಮನೆಯಲ್ಲಿ ಹೋಗಿರುವಾಗ ನೆಮ್ಮದಿಯಲ್ಲಿ ಇರ್ತೀರ. ಆದರೆ ಸ್ವಂತ ಮನೆಗೆ ಹೋದ ಕೂಡ ನಿಮಗೆ ಆ ಮನೆಯಲ್ಲಿ ಉಂಟಲ್ಲ ಆರೋಗ್ಯದ ಸಮಸ್ಯೆ ಬರ್ಬೋದು ಅಥವಾ ಗಲಾಟೆ ಆಗಬಹುದು ಆ ಮನೆಯಲ್ಲಿ ಆಯಿತಾ. ನೀವು ಎಣಿಸ್ಕೊಳ್ತೀರಾ ಆ ಮನೆಯಲ್ಲಿ ನಾವು ಬಾಡಿಗೆ ಮನೆಯಲ್ಲಿ ಇರುವಾಗ ನಮ್ಮದು ಜೀವನ ಚೆನ್ನಾಗಿತ್ತು, ಈಗ ಬಾಡಿಗೆದು ಸ್ವಂತ ಮನೆಗೆ ಬಂದ ನಂತರ ಹೀಗೆ ಆಯ್ತಲ್ವಾ ಅಂತ. ಅದು ಮನುಷ್ಯರ ಕೆಟ್ಟ ದೃಷ್ಟಿಯಿಂದ ಆ ಥರ ಆಗೋದು. ಅಂಥವರು ಎಂತ ಮಾಡಿ ಅಂತ ಹೇಳಿದರೆ, ಕೆಲವರಿಗೆ ಸಾಲ ಕೂಡ ತೀರಿಸಲಿಕ್ಕಾಗದೆ ಬ್ಯಾಂಕಿಂದ ಏಲಮಾಗಿ ಹೋಗುವ, ಮನೆಯೇ ಏಲಮಾಗಿ ಹೋಗುವ ಚಾನ್ಸಸ್ ಕೂಡ ಇರ್ತದೆ. ಅಷ್ಟು ದೃಷ್ಟಿ ಹಾಕ್ತಾರೆ ಕೆಲವೊಬ್ಬರು ಜನರು ಉಂಟಲ್ಲ. ಒಬ್ಬರು ಏಳಿಗೆ ಆಗುವುದನ್ನು ನೋಡಲಿಕ್ಕೆ ಸಹಿಸಲಿಕ್ಕೆ ಆಗೋದಿಲ್ಲ ಆಯಿತಾ. ನಾವು ಮನೆಗೆ ಒಳಗಡೆ ಜನರನ್ನು ಕರೆಯುವಾಗ ಕೂಡ ನಾವು 1000 ಸಲ ಆಲೋಚನೆ ಮಾಡ್ಬೋದು, ಅವರು ನಮ್ಮ ಮನೆಗೆ ಬಂದರೆ ತೊಂದರೆ ಇಲ್ವಾ ಅಂತ. ಕೆಲವರು ಪಾಪದವ್ರ ಥರನೇ ಬಂದು
ಮನೆಗೆ ಒಂದು ಕೆಟ್ಟ ದೃಷ್ಟಿ ಹಾಕಿ ಕೂಡ ಹೋಗುವವರು ಇರ್ತಾರೆ ಆಯಿತಾ. ಬರುವವರಿಗೆ ಬರಬೇಡ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಆ ಕಾರಣಕ್ಕೆ ನೀವು ಈ ವಿಧಾನವನ್ನು ಮಾಡಿ ಆಮೇಲೆ ನೋಡಿ, ನಿಮ್ಮ ಮನೆಗೆ ಯಾರೇ ಬರಲಿ ಯಾರೇ ಹೋಗಲಿ ಆಯಿತಾ, ಎಷ್ಟೇ ಕೆಟ್ಟ ದೃಷ್ಟಿ ಹಾಕಿದರೂ ಕೂಡ ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ತಾಗುವುದಿಲ್ಲ. ನಿಮ್ಮ ಮನೆಯಲ್ಲಿ ಚಂದ ಶಾಂತಿ ನೆಮ್ಮದಿ ಎಲ್ಲ ಕೂಡಿರ್ತದೆ. ಅದಕ್ಕೆ ಎಂತ ಮಾಡಬೇಕು ಅಂತ ಹೇಳಿದ್ರೆ, ಇನ್ನೊಂದು ಬಟ್ಟೆ ಆಯಿತಾ, ನಾನು ಆವಾಗ ಹೇಳಿದೆ ನೋಡಿ 8 ಬಟ್ಟೆ ಕಟ್ ಮಾಡಲಿಕ್ಕೆ ಹೇಳಿದೆಲ್ಲ, ಇನ್ನೊಂದು ಬಟ್ಟೆ ಎಂತ ಮಾಡಿ ಅಂತ ಹೇಳಿದರೆ, ಸೇಮ್ ಆ ಬಟ್ಟೆಯಲ್ಲಿ ಸ್ಫಟಿಕವನ್ನು ಇಟ್ಟು, ಸೇಮ್ ಸ್ಫಟಿಕನನ್ನೇ ಇಟ್ಟು ಉಂಟಲ್ಲ, ಅಂದರೆ ಅವಾಗಿದ್ದು ದೃಷ್ಟಿ ತೆಗೆದಿದ್ದು ಬೇರೆ ಆಯಿತಾ, ಇದು ಬೇರೆ ಸ್ಫಟಿಕ ಆದಷ್ಟು ದೊಡ್ಡದು ಸ್ಫಟಿಕ ಸಿಗ್ತದೆ ನೋಡಿ, ದೊಡ್ಡ ಸ್ಫಟಿಕ ತಗೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಮನೆಗೆ ದೃಷ್ಟಿ ಬೀಳಬಾರ್ದಲ್ಲ, ಆ ಕಾರಣಕ್ಕೆ ಹೇಳಿದ್ದು. ಆದಷ್ಟು ನಿಮಗೆ ದೊಡ್ಡ ಸೈಜಿದ್ದು ಸ್ಫಟಿಕ ತಗೊಳ್ಳಿ. ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ, ಅದನ್ನು ಈ ರೀತಿಯಲ್ಲಿ 4 ಕಡೆ ನೋಡಿ, ಈ 2 ಹೀಗೆ ಗಂಟು ಹಾಕಿ, ಆಮೇಲೆ ಪುನಃ ಇನ್ನೂ 2 ಉಂಟಲ್ಲ ಅದನ್ನು ಕೂಡ ಹೀಗೆ ಗಂಟು ಹಾಕಿ, ಇದನ್ನು ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳಿದರೆ, ಈ ಗಂಟನ್ನು ಉಂಟಲ್ಲ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳಿದರೆ, ನೈಋತ್ಯ ದಿಕ್ಕಿನಲ್ಲಿ ಈ ಗಂಟನ್ನು ಮುಚ್ಚಿಡಿ ಆಯಿತಾ. ಮುಚ್ಚಿಟ್ಟು ಅಂತ ಹೇಳಿದರೆ ನಿಮಗೆ ಜನರೆಲ್ಲ ಬಂದವರೆಲ್ಲ ಅದನ್ನು ನೋಡ್ಬೇಕಂತ ಹೇಳ್ಕೊಂಡು ಏನೂ ಇಲ್ಲ ಆಯಿತಾ. ನಿಮ್ಮ ಮನೆಗೆ ಯಾರ್ದು ಕೆಟ್ಟ ದೃಷ್ಟಿ ಆಗಬಾರ್ದು ಅಂತ ಹೇಳಿದರೆ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಆಯಿತಾ. ನೈಋತ್ಯ ದಿಕ್ಕು ಯಾವ ಜಾಗದಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ನೋಡಿ. ನಾನು ಇಲ್ಲಿ ಡ್ರಾಯಿಂಗ್ ಮಾಡಿದ್ದೇನೆ ನೋಡಿ, ಇದು ಸೂರ್ಯ ಉದಯಿಸುವ ದಿಕ್ಕು ಆಯಿತಾ. ಈ ಸೂರ್ಯ ಉದಯಿಸುವ ದಿಕ್ಕನ್ನು ನಾವು ಪೂರ್ವ ದಿಕ್ಕು ಅಂತ ಹೇಳ್ಕೊಂಡು ಕರಿತೇವೆ. ಇದು ಪಶ್ಚಿಮ ದಿಕ್ಕು, ಇದು ಸೂರ್ಯ ಮುಳುಗುವ ದಿಕ್ಕು ಆಯಿತಾ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹಾಕಿದ್ದೇನೆ ನೋಡಿ. ದಕ್ಷಿಣ ಅಂತ ಹೇಳಿದ್ರೆ ನಿಮಗೆ ಯಮನ ಬಾಗಿಲು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಆ ಬಾಗಿಲಿಗೆ ದಕ್ಷಿಣದ ಬಾಗಿಲು ಅಂತಾರೆ. ಇದಕ್ಕೆ ನಾವು ಪೂರ್ವದ ಅಂದರೆ ಸೂರ್ಯ ಬಾಗಿಲು ಹೇಳ್ತಾರೆ, ಇದಕ್ಕೆ ಮುಳುಗ ಬಾಗಿಲು ಹೇಳ್ತಾರೆ, ಇದಕ್ಕೆ ನಂದಿ ಬಾಗಿಲು ಅಂತ ಹೇಳ್ಕೊಂಡು ಹೇಳ್ತಾರೆ. ನಮ್ಮದು ಡೋರ್ ಪ್ರಕಾರ ಹೋಗೋದಾದರೆ ನಂದಿ ಬಾಗಿಲು, ಉತ್ತರದ ಬಾಗಿಲನ್ನು ನಂದಿ ಬಾಗಿಲು ಹೇಳ್ತಾರೆ. ಪೂರ್ವದ ಬಾಗಿಲಿಗೆ ನಾವು ಸೂರ್ಯ ಬಾಗಿಲು ಹೇಳ್ತೇವೆ. ದಕ್ಷಿಣದ ಬಾಗಿಲಿಗೆ ಯಮನ ಬಾಗಿಲು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಈ ಜಾಗದಲ್ಲಿ ಬಾಗಿಲು ಡೋರ್ ಮಾಡಬಾರ್ದು ಹೇಳ್ತಾರೆ. ಯಾವತ್ತೂ ನೋಡಿದ್ರೂ ಆರೋಗ್ಯ ಸಮಸ್ಯೆ ಬರ್ತದೆ, ಆ ಕಾರಣಕ್ಕೆ ಈ ಕಡೆ ಡೋರ್ ಇರೋದನ್ನು ಮಾಡಬಾರ್ದು ಅಂತ. ಇದು ಪಶ್ಚಿಮ ಆಯಿತಾ. ಪಶ್ಚಿಮ ಸೂರ್ಯ ಮುಳುಗುತ್ತಾನಲ್ವಾ, ಆ ಕಾರಣಕ್ಕೆ ಇದಕ್ಕೆ ಮುಳುಗ ಬಾಗಿಲು ಅಂತ ಹೇಳ್ಕೊಂಡು ಕರಿತೇವೆ. ನಮಗೆ ನೈಋತ್ಯ ದಿಕ್ಕಿನಲ್ಲಿ ಈ ಗಂಟನ್ನು ಇಡಬೇಕು, ಅಂದರೆ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯದಲ್ಲಿ ಆಯಿತಾ. ಇದು ದಕ್ಷಿಣ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ದಕ್ಷಿಣ ಮತ್ತು ಪಶ್ಚಿಮ ಆ ಮಧ್ಯದಲ್ಲಿ ನೋಡಿ. ಇದು ನಿಮ್ಮ ಮನೆಯ ಗೋಡೆ ಅಂತ ಹೇಳ್ಕೊಂಡು ಹೇಳುವ. ನಿಮಗೆ ಯಾವ ದಿಕ್ಕಿನಲ್ಲಿ ಬೇಕಾದರೆ ಡೋರ್ ಇರಲಿ, ನಿಮಗೆ ಪೂರ್ವ ಬೇಕಾದರೆ ಇರಲಿ ಅಥವಾ ಉತ್ತರ, ಪಶ್ಚಿಮ, ದಕ್ಷಿಣ ಯಾವ ದಿಕ್ಕಲ್ಲಿ ಬೇಕಾದರೆ ಡೋರ್ ಇರಲಿ, ಮೇಯ್ನ್ ಡೋರ್ ಇರಲಿ. ಆದರೆ ಈ ನೈಋತ್ಯದ ಮೂಲೆ ಉಂಟಲ್ಲ, ನೈಋತ್ಯದ ಮೂಲೆಯಲ್ಲಿ ಇದನ್ನು ಇಡಿ ಆಯಿತಾ. ಈ ಗಂಟನ್ನು ಇಡಬೇಕು. ಮತ್ತು ಬೇರೆ ಯಾವ ಮೂಲೆಯಲ್ಲಿ ಕೂಡ ಇಟ್ಟಿದ್ರೂ ಕೂಡ ಪ್ರಯೋಜನ ಇಲ್ಲ, ನೈಋತ್ಯ ಮೂಲೆಯಲ್ಲೇ ಈ ಗಂಟನ್ನು ಇಡಬೇಕು. ನೈಋತ್ಯದ ಮೂಲೆಯಲ್ಲಿ ನಾನು ಇಡಲಿಕ್ಕೆ ಹೇಳ್ತೀನಿ ನೋಡಿ, ಆ ಗಂಟನ್ನು ಇಡಿ. ಮತ್ತು ನಿಮಗೆ ಅದು ಪದೇ ಪದೇ ಚೇಂಜ್ ಮಾಡಬೇಕಂತ ಇಲ್ಲ. ನೀವೆಂತ ಮಾಡಿ ಅಂತ ಹೇಳಿದ್ರೆ, ಪ್ರತಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ತನಕ ಆಯಿತಾ, ಬಟ್ಟೆ ಬಿಚ್ಚಿ ನೋಡಬೇಕಂತ ಇಲ್ಲ. ಇದನ್ನು ಒಂದ್ಸಲ ಜಸ್ಟ್ ಮುಟ್ಟಿ ನೋಡಿ ಆಯಿತಾ. ಹೀಗೆ ಮುಟ್ಟಿ ನೋಡಿ, ನೀವು ಯಾವ ಮೂಲೆಯಲ್ಲಿ ಇರ್ತೀರಿ ನೋಡಿ, ಇದು ನೈಋತ್ಯ ಮೂಲೆಯಲ್ಲಿ ಜಸ್ಟ್ ಹೊರಗಡೆಯಿಂದನೇ ಹೀಗೆ ಮುಟ್ಟಿ ನೋಡಿದರೆ ಸಾಕಾಗ್ತದೆ. ಇದು ನೀರಾಗಿ ಕರಗಿ ಹೋಗಿದ್ರೆ, ಅಂದರೆ ಕೆಲವ್ರದ್ದು ಎಂತ ಆಗ್ತಂತ ಹೇಳಿದ್ರೆ, ಕೆಟ್ಟ ದೃಷ್ಟಿಯನ್ನು ನಿಮ್ಮ ಮನೆಗೆ ಯಾರೇ ಬರಲಿ, ಯಾರದೇ ಕೆಟ್ಟ ದೃಷ್ಟಿ ಆದರೂ ಕೂಡ ಇದು ಎಳಿತಾ ಇರ್ತದೆ ಆಯಿತಾ. ನೈಋತ್ಯ ಮೂಲೆಯಿಂದ ಕೂತ್ಕೊಂಡೆ ಅದರ ಕೆಲಸ ಅದು ಮಾಡ್ತಾ ಇರ್ತದೆ. ನಿಮಗೆ ಆ ಜನರದ್ದು ಕಣ್ಣಿಗೆ ಇದು ಬೀಳಬೇಕಂತ ಇಲ್ಲ, ಅವ್ರದ್ದು ಗಾಳಿ ತಾಗಿದ್ರೆ ಕೂಡ ಸಾಕಾಗ್ತದೆ. ನಿಮ್ಮ ಮನೆಗೆ ಕೆಟ್ಟದಾಗಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಬರ್ತಾರೆ ನೋಡಿ, ಅವ್ರದ್ದು ಗಾಳಿ ಸೋಕಿದ್ರು ಕೂಡ ಇದಕ್ಕೆ ಗೊತ್ತಾಗ್ತದೆ. ಅದು ಇದ್ದು ಎಂತ ಮಾಡ್ತದೆ, ಅಂಥವ್ರದ್ದು ಕೆಟ್ಟ ಗಾಳಿ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ಇದು ಎಳ್ಕೊಂಡು ಎಂತ ಆಗ್ತದೆ ಅಂತ ಹೇಳಿದ್ರೆ ನೀರಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ಒಂದು ವೇಳೆ ಇತ್ತಲ್ಲ, ನಿಮ್ಗೆ ಯಾರು ಕೂಡ ತೊಂದರೆ ಮಾಡಲಿಲ್ಲ, ನಿಮ್ಮ ಅಂದರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ನಾನು ಚೆಕ್ ಮಾಡಿ ಅಂತ ಹೇಳಿದ್ದೇನಲ್ವಾ, ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಚೆಕ್ ಮಾಡುವಾಗ ನೀವು ಎಂತ ಆಗುತ್ತಂತ ಹೇಳಿದ್ರೆ, ಇದು ನೀರಾಗಲಿಲ್ಲ ಅಂತ ಹೇಳ್ಕೊಂಡಾದರೆ ನಿಮ್ಮ ಮನೆಗೆ ಅಂತ ಕೆಟ್ಟ ದೃಷ್ಟಿ ಹಾಕಿದವರು ಯಾರು ಬರಲಿಲ್ಲ ಅಂತ ಹೇಳ್ಕೊಂಡು ಅರ್ಥ, ಅಂದರೆ ಯಾರು ಕೆಟ್ಟ ದೃಷ್ಟಿ ಹಾಕಲಿಲ್ಲ ಅಂತ ಅರ್ಥ. ಮುಂದಿನ ತಿಂಗಳು ಪುನಃ ಅಮಾವಾಸ್ಯೆಗೆ ಪುನಃ ಚೆಕ್ ಮಾಡಿ, ಹೊರಗಿಂದ ಹೀಗೆ ಮುಟ್ಟಿ ನೋಡಿ, ನೀರು ಆಗಿದೆ ಅಂತ ಹೇಳ್ಕೊಂಡು ಆದರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಮನೆಗೆ ಯಾರೋ ಬಂದಿದ್ದಾರೆ, ಅವರಿಂದನೇ ನಿಮಗೆ ದೃಷ್ಟಿಯಾಗಿದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗ್ತದೆ. ಅದು ನಿಮ್ಮ ಮನೆಗೆ ಆ ತಿಂಗಳಲ್ಲಿ ಯಾರು ಬಂದು ಹೋಗಿದ್ದಾರೆ ಅಂತ ಹೇಳ್ಕೊಂಡು ನೀವು ಆಲೋಚನೆ ಮಾಡಿ, ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಆಯಿತಾ. ನೀರು ಆದರೆ ಮಾತ್ರ ಆಯಿತಾ. ನೀರು ಆಗಲಿಲ್ಲ ಅಂದರೆ ಇದು ಉಂಟಲ್ಲ ಸ್ಫಟಿಕ ಹಾಗೆ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಇದನ್ನು ಚೇಂಜ್ ಮಾಡುವ ಅಗತ್ಯ ಇಲ್ಲ. ಒಂದು ವೇಳೆ ಇದು ನೀರಾಗಿದೆ ಅಂತ ಹೇಳ್ಕೊಂಡು ಆದರೆ, ನೀರಾಗಿದೆ ಅಂತ ಹೇಳಿದರೆ ಇದನ್ನು ಪುನಃ ಎಂತ ಮಾಡಿ ಅಂತ ಹೇಳಿದರೆ, ಇದನ್ನು ಬಿಸಾಕಿ ಬನ್ನಿ ಅಂತ ಹೇಳಿದರೆ, ಯಾರು ತುಳಿದೇ ಇರುವ ಜಾಗದಲ್ಲಿ ಇದನ್ನು ಈ ಗಂಟನ್ನು ಕೂಡ ಸೇರಿ ಬಿಸಾಕಿ ಬಂದು ಹೊಸದಾಗಿ ಒಂದು ಅಮಾವಾಸ್ಯೆ ದಿನ ಪುನಃ ಉಂಟಲ್ಲ ಒಂದು ಹೊಸದಾಗಿ ಗಂಟನ್ನು ಕಟ್ಟಿ
ಆ ಮೂಲೆ ನೈಋತ್ಯ ಮೂಲೆಯಲ್ಲಿ ಪುನಃ ಇಡಿ. ಆವಾಗ ನಿಮಗೆ ನೋಡಿ ಮನೆಗೆ ಕೆಟ್ಟ ಇದು ದೃಷ್ಟಿ ಆಗಿದ್ರೆ ಉಂಟಲ್ಲ ಇದು ಹೋಗ್ತದೆ. ಇವಾಗ ಮೂರನೇದು ಏನಂತ ಹೇಳಿದ್ರೆ, ನಾನು ಆವಾಗ ಹೇಳ್ತೀನಿ ನಿಮಗೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇರ್ತದೆ, ಬಿಸ್ನೆಸ್ ಅಲ್ಲಿ ಸಡನ್ ಆಗಿ ನಿಮಗೆ ಲಾಸ್ ಆಗ್ತದೆ ಅಂತ ಹೇಳ್ಕೊಂಡಾದ್ರೆ ಆಯ್ತಾ, ನಿಮ್ಗೆ ಅಂದ್ರೆ ಯಾವುದೇ ಬಿಸ್ನೆಸ್ ಮಾಡಿ, ನೀವು ಬಟ್ಟೆ ಅಂಗಡಿ ಆಗಲಿ ಚಿನ್ನದ ಅಂಗಡಿ ಆಗಲಿ, ಚಪ್ಪಲಿ ಅಂಗಡಿ ಆಗಲಿ, ಅಥವಾ ನೀವು ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡೋರಾಗಿರ್ಬೋದು, ಅಥವಾ ಬೇಕರಿ ಮಾಡಿರ್ಬೋದು, ಯಾವ ಬಿಸ್ನೆಸ್ ಬೇಕಾದರೂ ಮಾಡಿ, ನಿಮಗೆ ಚಂದ ವ್ಯಾಪಾರ ಆಗ್ತಾ ಇದ್ದು ಸಡನ್ ಆ ಥರ ಲಾಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡಾದ್ರೆ ನೀವೆಂತ ಮಾಡಿ ಅಂತ ಹೇಳಿದ್ರೆ, ಒಂದು ತುಂಬ ಸ್ವಲ್ಪ ದೊಡ್ಡ ಗಾತ್ರದ್ದೇ ಸ್ಫಟಿಕನನ್ನು ತಗೊಂಡು ನೀವು ಯಾವ ಜಾಗದಲ್ಲಿ ಕೂತ್ಕೊಳ್ತೀರ ನೋಡಿ, ಗಲ್ಲಾಪೆಟ್ಟಿಗೆ ಎದುರುಗಡೆ ಕೂತ್ಕೊಂಡಿರ್ತೀರಲ್ವಾ, ಗಲ್ಲಾಪೆಟ್ಟಿಗೆ ಎದುರುಗಡೆನೇ ಇದನ್ನ ಎಂತ ಮಾಡಿ ಅಂತ ಹೇಳಿ ಗಲ್ಲಾಪೆಟ್ಟಿಗೆ ಒಳಗಡೆ ಇಡಬೇಡಿ ಆಯ್ತಾ. ಇದು ಜನರು ಕಾಣಬೇಕು, ನಿಮಗೆ ಯಾರೆಲ್ಲ ಇದು ನಿಮ್ಮ ಶಾಪ್ಗೆ ಅಥವಾ ನೀವು ಕೆಲಸ ಮಾಡುವ ಜಾಗಕ್ಕೆ ಯಾರೆಲ್ಲ ಬಂದಿದ್ದಾರೆ ನೋಡಿ ಅವರ ಕಣ್ಣಿಗೆ ಇದು ಕಾಣಿಸ್ಬೇಕು. ನೀವೆಂತ ಮಾಡಿ ಅಂತ ಹೇಳಿದ್ರೆ, ನೀವು ಕೂತ್ಕೊಳ್ತೀರಿ ನೋಡಿ, ಗಲ್ಲಾಪೆಟ್ಟಿಗೆ ಎದುರುಗಡೆ ಬಾಕ್ಸ್ ಇರ್ತದೆ ನೋಡಿ, ಅಂದರೆ ಟೇಬಲ್ ಇರ್ತದಲ್ಲ, ಆ ಟೇಬಲ್ ಮೇಲೆ ಇದಕ್ಕೆ ನೀವು ಕಪ್ಪು ಬಟ್ಟೆ ಎಂತ ಸಹ ಸುತ್ತುವುದು ಬೇಡ ಆಯ್ತಾ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಿತ್ತಾಳಿದ್ದು ಪ್ಲೇಟ್ ಆಗಲಿ, ಚಿಕ್ಕ ಪ್ಲೇಟ್ ಆದರೂ ಸಾಕಾಗ್ತದೆ, ದೊಡ್ಡದಾಗಬೇಕಂತ ಇಲ್ಲ, ತಾಮ್ರದಾಗಲಿ ಅಥವಾ ಗಾಜಿದಾಗಲಿ ಆಯ್ತಾ, ಗ್ಲಾಸಿದು ಯಾವುದಾದ್ರೂ ಕೂಡ ಪರವಾಗಿಲ್ಲ, ಅದಕ್ಕೆ ಇದನ್ನು ಸ್ಫಟಿಕನನ್ನು ಹಾಕಿ ಎದುರುಗಡೆನೇ ಇಟ್ಟು ಬಿಟ್ಟರೆ ಸಹಿತ, ಅಂದರೆ ಅದನ್ನು ಮುಚ್ಚಿಡಬೇಕು, ಅದರ ಎಂತ ಸಹ ಇಲ್ಲ, ನೀವು ನಿಮ್ಮ ಎದುರುಗಡೆನೇ ಇರಬೇಕು ಆಯ್ತಾ. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಇದೊಂದು ನಂದು ಒಂದು ಅಂಗಡಿ ಅಂತ ಹೇಳ್ಕೊಂಡು ಹೇಳುವ, ಅಂಗಡಿಯಲ್ಲಿ ನಾನು ಎದುರುಗಡೆ ಟೇಬಲ್ ಇಟ್ಕೊಂಡಿದ್ದೇನೆ, ಟೇಬಲ್ ಎದುರುಗಡೆನೆ ಆಯ್ತಾ, ನನ್ನ ಎದುರುಗಡೆನೆ ಇದನ್ನು ಹೀಗೆ ಓಪನ್ ಆಗಿ ಇಡಬೇಕು ಆಯ್ತಾ. ಯಾರು ಬೇಕಾದ್ರೂ ಇದನ್ನು ನೋಡ್ಲಿ, ಎಲ್ಲರೂ ನೋಡಬೇಕು ಆಯ್ತಾ. ಇದ್ರ ಮೇಲೆ ದೃಷ್ಟಿ ಬಿದ್ದರೆ ಅಂತ ಹೇಳಿದ್ರೆ, ಕಾಣಿಸುವ ಥರ ಇದ್ರೆ ನಿಮಗೆ ಉಂಟಲ್ಲ, ನಿಮ್ಮ ಅಂಗಡಿಗೆ ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಕೆಟ್ಟ ಕಣ್ಣು ಇರ್ತದಲ್ಲ, ದೃಷ್ಟಿ ಹಾಕಿರ್ತಾರೆ ನೋಡಿ, ಅದೆಲ್ಲ ಇದು ಹೇಳ್ಕೊಳ್ತದೆ. ಸೇಮ್ ನೀರಾಗ್ತದೆ ಆಯ್ತಾ. ನೀರಾದ ನಂತರ ನೀವು ಚೇಂಜ್ ಮಾಡಿ, ನೀರಾಗಲಿಲ್ಲ ಅಂತ ಹೇಳ್ಕೊಂಡಾದ್ರೆ ಚೇಂಜ್ ಮಾಡುವ ಅಗತ್ಯ ಇಲ್ಲ. ಹೀಗೆ ಮಾಡಿ ನೋಡಿ, ನಿಮ್ಮದು ಬಿಸ್ನೆಸ್ ಕೂಡ ನೋಡಿ ನಿಮಗೆ ಒಳ್ಳೆದಾಗ್ತದೆ. ಮತ್ತು ಸ್ಟೀಲ್ದಲ್ಲೆಲ್ಲ ಇಡಲಿಕ್ಕೆ ಹೋಗಬೇಡಿ, ಕಬ್ಬಿಣದ್ದು ಪ್ಲೇಟ್ ಅಥವಾ ಸ್ಟೀಲ್ ಪ್ಲೇಟಲ್ಲಿ ಎಲ್ಲ ಇಡಲಿಕ್ಕೆ ಹೋಗಬೇಡಿ. ಆದರೆ ತಾಮ್ರದ ಪ್ಲೇಟ್ ಅಥವಾ ಇಲ್ಲ ಹಿತ್ತಾಳೆ ಪ್ಲೇಟ್, ಇಲ್ಲ ಅಂತ ಹೇಳಿದ್ರೆ ಗ್ಲಾಸ್, ಇದು ಯಾವುದ್ರಲ್ಲಾದರೂ ಹೀಗೆ ಓಪನ್ ಮಾಡಿ ಇಡಿ. ಆವಾಗ ನೋಡಿ ನಿಮ್ಮದು ಬಿಸ್ನೆಸ್ ಒಳ್ಳೆದಾಗ್ತದೆ. ಇವಾಗ ಕೆಲವರಿಗೆ ಪದೇ ಪದೇ ಗಾಡಿಯಲ್ಲಿ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇರ್ತದೆ ಆಯ್ತಾ. ನಾನು ತುಂಬ ಜನರನ್ನು ನೋಡಿದ್ದೇನೆ, ನೋಡುವಾಗ ಬೇಜಾರಾಗ್ತದೆ. ಅವರು ಎಣಿಸ್ಕೊಳ್ತಾರೆ ಏನಂತ ಹೇಳಿದ್ರೆ, ನಮಗೆ ಈ ಗಾಡಿಯೇ ಬರೋದಿಲ್ಲ ಇರಬೇಕು, ಗಾಡಿಯಿಂದನೇ ನಮಗೆ ಆಕ್ಸಿಡೆಂಟ್ ಆಗ್ತದೆ ಇರಬೇಕು ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತಾರೆ. ನಿಮಗೆ ಗಾಡಿಯಿಂದ ಆ ಥರ ಪ್ರಾಬ್ಲಮ್ ಆಗೋದಲ್ಲ, ನಿಮಗೆ ಮನುಷ್ಯರ ಕೆಟ್ಟ ದೃಷ್ಟಿಯಿಂದ, ಅಂದರೆ ನಿಮ್ಮನ್ನು ನೋಡಿದರೆ ಕೆಲವರಿಗೆ ನೀವು ಏಳಿಗೆ ಆಗ್ತಾ ಇರ್ತೀರಲ್ಲ, ಅವರಿಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಪದೇ ಪದೇ ಆಕ್ಸಿಡೆಂಟ್ ಆಗೋದು, ಸಮಸ್ಯೆ ಎಲ್ಲ ಬರ್ತದೆ. ತುಂಬ ಜನರನ್ನು ನೋಡಿದ್ದೇನೆ ಈ ಥರ ಸಮಸ್ಯೆ ಆಗುವವರನ್ನು, ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇರೋದು, ಕೈಗೆ ಅಥವಾ ಕಾಲಿಗೆ ಗಾಯ ಆಗೋದು ಆಯ್ತಾ. ಜೀವ ಹೋಗುವ ಹಾಗೆ ಆಗೋದಿಲ್ಲ, ಆದರೆ ದೊಡ್ಡದು ಆಕ್ಸಿಡೆಂಟ್ ಆಗಿ ಮುಳ್ಳೆಗೆ ಬೀಳುವ ಹಾಗೆ ಆಗೋದು, ಕೆಲಸವೇ ಇಲ್ಲ ಅಂದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಆ ಥರದಲ್ಲಿ ಮೂಲೆಗೆ ಬೀಳುವ ತನಕ ಇವರು ಕಣ್ಣ ದೃಷ್ಟಿ ಹಾಕುವವರು ಸ್ಟಾಪ್ ಮಾಡೋದಿಲ್ಲ. ಅವಳು ಹಾಳಾಗಲಿ ಹೋಗಲಿ ಅಂತ ಹೇಳ್ಕೊಂಡು ಪದೇ ಪದೇ ಹೇಳಿ ಅದು ಕೂಡ ಹಾಗೆ. ನೀವು ಹೊರಗಡೆ ನಿಮ್ಮ ಶತ್ರುಗಳು ಹಾಗೆ ಎಣಿಸ್ಕೊಳ್ತಾರೆ ಅಂತ ಎಣಿಸ್ಕೊಳ್ಬೇಡಿ, ನಿಮ್ಮ ಜೊತೆಗೆ ಇರುವವರೇ ನಿಮ್ಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸೋದು ಯಾವತ್ತೂ ಅಷ್ಟೇ ಆಯ್ತಾ. ಹೊರಗಡೆಯಿಂದ ಇದ್ದವರು ನಿಮಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋದಿಲ್ಲ. ಆ ಕಾರಣಕ್ಕೆ ಎಂತ ಮಾಡಿ ಅಂತ ಹೇಳಿದ್ರೆ, ಸೇಮ್ ಆ ಕಪ್ಪು ಬಟ್ಟೆ ಉಂಟಲ್ಲ, ಕಪ್ಪು ಬಟ್ಟೆಯಲ್ಲಿ ಸ್ಫಟಿಕವನ್ನು ಚಂದ ಮಾಡಿ ಸುತ್ತಿ ಮೂಟೆ ಮಾಡಿ ಉಂಟಲ್ಲ, ಇದನ್ನೆಂತ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಗಾಡಿಯಲ್ಲಿ ಆಯ್ತಾ, ನೀವು 2 ವೀಲರ್ ಆದರೆ, ಅಂದರೆ ನಿಮ್ಮದು ಸ್ಕೂಟಿ ಆದರೆ ಅದರದ್ದು ಓಪನ್ ಮಾಡ್ತಿರಲ್ಲ ಅದ್ರ ಒಳಗೆ ಇದನ್ನು ಇಟ್ಟು ಬಿಡಿ. ಕಾರ್ ಆದರೆ ಕಾರಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಆಯ್ತಾ, ಕಾರಲ್ಲಿ ಜಾಗ ಇರ್ತದಲ್ಲ ಇಡಲಿಕ್ಕೆ, ಆ ಜಾಗದಲ್ಲಿ ಇದನ್ನು ಇಟ್ಟು ನೋಡಿ. ಆಮೇಲೆ ನೋಡಿ ನಿಮ್ಮದು ಆಕ್ಸಿಡೆಂಟ್ ಎಲ್ಲ ಆಗೋದು ತುಂಬ ಕಡಿಮೆ ಆಗ್ತದೆ. ನಿಮ್ಮದು ಯಾರಾದರೂ ಅಂದರೆ ಆ ಗಾಡಿಯಿಂದ ನಿಮಗೆ ಕೆಟ್ಟದಾಗ್ತಾ ಇದೆ ಅಂತ ಹೇಳ್ಕೊಂಡು ಆದರೆ, ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಆ ಥರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದರೆ, ಆ ಕೆಟ್ಟ ಸಮಸ್ಯೆಗಳೆಲ್ಲ ಇದಕ್ಕೆ ಹೇಳ್ಕೊಳ್ತದೆ ಆಯ್ತಾ. ಅಂದರೆ ಕಣ್ಣ ದೃಷ್ಟಿ ಕೂಡ ಇದಕ್ಕೆ ಹೇಳ್ತದೆ, ಮತ್ತು ಗಾಡಿಯಿಂದ ಒಂದೊಳ್ಳೆ ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು, ಆದರೆ ಅದನ್ನು ಕೂಡ ಈ ಸ್ಫಟಿಕ ಹೇಳ್ಕೊಳ್ತದೆ. ಆ ಕಾರಣ ಈಗ ಕೆಲವರು ಹೇಳ್ತಾರೆ ನೋಡಿ, ಮನೆಯಲ್ಲಿ ಅಂದರೆ ಕೆಟ್ಟದಾಗೋದಿದ್ರೆ ಉಂಟಲ್ಲ, ಪ್ರಾಣಿಗಳಲ್ಲಿ ಗೊತ್ತಾಗ್ತದೆ ಅಂತ. ಅಂದರೆ ನಿಮ್ಮ ಮನೆಯಲ್ಲಿ ಪ್ರಾಣಿ ಯಾವುದಾದ್ರೂ ಸಾಕಿದ್ರೆ, ಅಂದರೆ ಯಾವುದು ಬೆಕ್ಕು ಅಥವಾ ನಾಯಿ ಎಲ್ಲ ಸಾಕಿದ್ರೆ ಉಂಟಲ್ಲ, ನಿಮಗೆ ಜೀವ ಹೋಗುವ ಸಂದರ್ಭ ಬಂದರೆ ಅದು ಫಸ್ಟು ಪ್ರಾಣಿಗಳ ಮೇಲೆ ಬರ್ತದೆ ಅಂತ ಹೇಳ್ಕೊಂಡು, ಅದೇ ರೀತಿಯಲ್ಲಿ ಇದು ಕೂಡ ಹಾಗೆ ನಿಮಗೆ ಕೆಟ್ಟದಾಗ್ತದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಅದು ಫಸ್ಟು ಇದರ ಮೇಲೆ ಹೋಗ್ತದೆ ಅಂತ, ಸ್ಫಟಿಕದ ಮೇಲೆ ಹೋಗ್ತದೆ. ಕಪ್ಪು ಬಟ್ಟೆಯಲ್ಲೇ ಗಂಟು ಕಟ್ಟಿಡಬೇಕು, ಮತ್ತು ಬೇರೆ ಬಣ್ಣದ ಬಟ್ಟೆಯಲ್ಲಿ ಗಂಟು ಕಟ್ಟಿಟ್ರೆ ಎಂಥ ಸಹ ಪ್ರಯೋಜನ ಇಲ್ಲ ಆಯ್ತಾ. ಇದು ಆಕರ್ಷಣೆ ಮಾಡ್ಕೊಳ್ತದೆ, ಯಾರ್ದು ಕೆಟ್ಟ ದೃಷ್ಟಿ ಇರಲಿ, ನಿಮಗೆ ಹಾಳಾಗಲಿ ಅಂತ ಹೇಳ್ಕೊಂಡು ಎಂಥದೇ ಎಣಿಸ್ಕೊಂಡ್ರು ಕೂಡ ಇದು ಎಳ್ಕೊಳ್ತದೆ. ಆಮೇಲೆ ಇದು ನೀರಾಗಿ ಹೋಗ್ತದೆ ಆಯ್ತಾ. ನೀರಾಗಿ ಹೋದ ನಂತರ ನೀವು ಪುನಃ ಅಮಾವಾಸ್ಯೆ ದಿವಸ ಚೇಂಜ್ ಮಾಡಿದ್ರೆ ಸಾಕು. ಮತ್ತು ಇದು ನೀರಾಗಲಿಲ್ಲ ಅಂತ ಹೇಳಿದ್ರೆ ಆಗನೇ ಹೇಳಿದ ಹಾಗೆ ಚೇಂಜ್ ಮಾಡುವ ಅಗತ್ಯ ಇಲ್ಲ. ಹಾಗೆ ಇರಲಿ,
ಇದು ನಿಮಗೆ ಕೆಟ್ಟದು ಆಗದೆ ಇರುವ ಹಾಗೆ ರಕ್ಷಣೆ ಮಾಡ್ತದೆ. ಹೇಗೆ ನೋಡಿ ತಾಯಿ ಉಂಟಲ್ಲ, ಮಗುವನ್ನು ರಕ್ಷಣೆ ಮಾಡ್ತಾರೆ ನೋಡಿ, ಮಗುವಿಗೆ ಎಂತ ಸಹ ಆಗಬಾರ್ದು ಅಂತ. ಅದೇ ರೀತಿಯಲ್ಲಿ ಈ ಸ್ಫಟಿಕ ಕೂಡ ಹಾಗೆ ನಿಮಗೆ, ನಿಮ್ಮ ಮನೆಗೆ, ನಿಮ್ಮ ಆಫೀಸ್ಗೆ, ನಿಮ್ಮ ಗಾಡಿಗೆ, ಎಂತ ತೊಂದರೆ ಆಗಬಾರ್ದು ಅಂತ ಹೇಳ್ಕೊಂಡು ಇದು ಕೂಡ ತಾಯಿ ಥರನೇ ರಕ್ಷಣೆ ಮಾಡ್ತದೆ. ಇದರಲ್ಲಿ ಎಷ್ಟು ಸಾಧ್ಯ ಉಂಟು ನೋಡಿ, ಅಂದರೆ ಈ ಸ್ಫಟಿಕಕ್ಕೆ ಎಷ್ಟು ಸಾಧ್ಯ ಉಂಟು ನೋಡಿ ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಳ್ಳುವ ಶಕ್ತಿ. ಅಷ್ಟುವರೆಗೆ ಇದು ನೋಡ್ಕೊಳ್ತದೆ, ಆಮೇಲೆ ಕರಗಿ ನೀರಾಗಿ ಹೋಗ್ತದೆ ಆಯಿತಾ. ಅದಕ್ಕೆ ನಾನು ಹೇಳಿದ್ದು, ನೀವು ನಂಬಿ ಬಿಡಿ, ನಂಬುವುದು ಬಿಡುವುದು ನಿಮ್ಮ ಇಷ್ಟ. ಆದರೆ ನನಗೆ ಇದು ಅನುಭವ ಆಗಿದೆ, ನಮಗೆ ಈ ಅನುಭವ ಆಗಿದೆ. ನಾನು ಇದನ್ನು ಮಾಡಿದ ನಂತರ ನಮಗೆ ಅದು ಸರಿಯಾಗಿದೆ. ಆಗ ಹೇಗೆ ದೇವರು ಇದ್ದಾರೆ ನೋಡಿ, ಅದೇ ರೀತಿಯಲ್ಲಿ ಕೆಟ್ಟದು ಕೂಡ ಇದೆ ಆಯಿತಾ. ನಾವು ಬರೀ ದೇವರು ಮಾತ್ರ ಇದ್ದಾರೆ, ಕೆಟ್ಟ ಶಕ್ತಿಗಳೆಲ್ಲ ಇಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬಾರ್ದು. ಹೇಗೆ ನಮಗೆ ಒಳ್ಳೆ ಶಕ್ತಿ ಇದೆ ನೋಡಿ, ಅದೇ ರೀತಿ ಕೆಟ್ಟ ಶಕ್ತಿ ಕೂಡ ಇರ್ತದೆ. ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಕಣ್ಣು ಹಾಕುವವರು ಕೂಡ ಇರ್ತಾರೆ ಆಯಿತಾ. ಆ ಕಾರಣಕ್ಕೆ ಹೇಳಿದ್ದು, ಮಾಡಿ ನೋಡೋದ್ರಲ್ಲಿ ತಪ್ಪಿಲ್ಲ ಆಯಿತಾ. ಒಂದು ಸಲ ಮಾಡಿ ನೋಡಿ, ಆಮೇಲೆ ನಿಮಗೆ ಒಳ್ಳೆಯದಾಗ್ತದೆ. ಆವಾಗ ನೀವೇ ಹೇಳ್ತೀರ, ಹೌದು ಇವಳು ಹೇಳಿದ್ಲು ಒಂದು ಟೈಮಲ್ಲಿ, ನಾನು ಹೀಗೆ ಮಾಡಿದ್ದೇನೆ, ಅದರ ನಂತರ ನಮಗೆ ಒಳ್ಳೆಯದಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ನೀವೇ ಹೇಳ್ತೀರ. ನೋಡಿ, ಒಳ್ಳೆ ವಿಷಯ ಉಂಟಲ್ಲ, ಅದು ದೊಡ್ಡವರಾಗಲಿ ಅಥವಾ ಚಿಕ್ಕವರಾಗಲಿ ಒಳ್ಳೆ ವಿಷಯ ಹೇಳಿದರೆ ಅದು ನಾವು ಕೇಳಬೇಕು ಆಯಿತಾ. ಇವಳೇನು ಚಿಕ್ಕವಳು, ಇವಳೆ ಅಂತ ಹೇಳ್ತಾಳೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬಾರ್ದು ಆಯಿತಾ. ನಮಗೆ ಗೊತ್ತಿರೋ ವಿಷಯನೂ ನಾವು ನಿಮ್ಮ ಜೊತೆಗೆ ಶೇರ್ ಮಾಡೋದು. ಅದೇ ರೀತಿ ನೀವು ಕೂಡ ಹಾಗೆ ವಿಡಿಯೋ ನೋಡಿಕೊಂಡು ನಿಮಗೆ ಆ ಥರ ಯಾರಾದರೂ ಸಮಸ್ಯೆ ಕಂಡ್ರೆ ನೋಡಿ, ಅಂಥವರಿಗೆ ಕೂಡ ಹೇಳಿ ಹೀಗೆ ಮಾಡಿ ಅಂತ. ಆವಾಗ ನಿಮ್ಮಿಂದ ಒಂದು ಸಂಸಾರ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡಾದರೆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದೆ ಆಯಿತಾ. ದೇವರೇ ಬಂದು ನಿಮಗೆ ಆಶೀರ್ವಾದ ಕೊಡಬೇಕು ಅಂತ ಹೇಳ್ಕೊಂಡಿಲ್ಲ. ಒಬ್ಬರಿಗೆ ಒಳ್ಳೆಯದು ನೀವು ಮಾಡಿದರೆ ದೇವರೇ ನಿಮಗೆ ಸಹಾಯ ಮಾಡ್ತಾರೆ. ಯಾವುದಾದ್ರೂ ರೂಪದಲ್ಲಿ ದೇವರು ಬಂದು ಸಹಾಯ ಮಾಡ್ತಾರೆ. ಆ ಕಾರಣಕ್ಕೆ ಹೇಳಿದ್ದು, ಬೇರೆಯವರು ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ನಾವು ಯಾವತ್ತೂ ಕೂಡ ಆಲೋಚನೆ ಮಾಡಬಾರ್ದು. ಬೇರೆಯವರು ಕೆಟ್ಟದಾಗಲಿ ಅಂತ ನಾವು ಆಲೋಚನೆ ಮಾಡಿದರೆ ಫಸ್ಟು ಹಾಳಾಗುವುದೇ ನಮ್ಮ ಜೀವನ ಆಯಿತಾ. ಆಮೇಲೆ ಅವರ ಜೀವನ, ಅವರು ಕೆಟ್ಟದಾಗ್ತದೋ ಬಿಡ್ತಾರೋ ಅದು ಅವರವರ ಕರ್ಮಕ್ಕೆ ಅನುಸಾರಕ್ಕೆ ಬಿಟ್ಟಿದ್ದು. ಆದರೆ ಫಸ್ಟು ನಾವು ಹಾಳಾಗ್ತೇವೆ. ಅಂದರೆ ನಾವು ಬೇರೆಯವರು ಹಾಳಾಗಲಿ ಅಂತ ಹೇಳ್ಕೊಂಡು ನಮ್ಮ ಮನಸ್ಸಲ್ಲಿ ನಾವು ಎಣಿಸ್ಕೊಳ್ತೇವಲ್ಲ, ಅವರು ಹಾಳಾಗಿ ಹೋಗಲಿ, ಅವರು ಹಾಗಾಗಲಿ ಹೀಗಾಗಲಿ ಅಂತ ನಾವು ಮನಸ್ಸಲ್ಲಿ ಎಣಿಸ್ಕೊಳ್ತೇವಲ್ಲ, ಆ ಮನಸ್ಸೇ ನಮಗೆ ವಿಷವಾಗಿ ಕಾಡಿ ಉಂಟಲ್ಲ. ವಿಷ ನೋಡಿ, ಒಂದು ಹಾವುಗೆಲ್ಲಾದರೂ ಕಚ್ಚಿದರೆ ಇಡೀ ದೇಹಕ್ಕೆ ವಿಷ ಬರ್ತದೆ ನೋಡಿ. ಅದೇ ರೀತಿಯಲ್ಲಿ ನಮ್ಮ ಕೆಟ್ಟ ಮನಸ್ಸು ಕೂಡ ನಮ್ಮ ದೇಹವನ್ನೇ ಫಸ್ಟು ಹಾಳು ಮಾಡ್ತದೆ, ಆಮೇಲೆ ಬೇರೆಯವರಿಗೆ ಹಾಳು ಮಾಡ್ತದೆ. ಆ ಕಾರಣಕ್ಕೆ ಹೇಳಿದ್ದು ನಾನು, ಯಾರಿಗೂ ಕೆಟ್ಟದಾಗೋದು ಬೇಡ, ಎಲ್ಲರಿಗೂ ಒಳ್ಳೇದಾಗಲಿ ಆಯಿತಾ. ಎಲ್ಲರೂ ಒಳ್ಳೆದ್ರಲ್ಲಿ ಇರುವ ಅಂತ ಹೇಳ್ಕೊಂಡು ನಾನು ಎಣಿಸ್ಕೊಳ್ಳೋದು. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ, ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಈ ಥರ ಸಮಸ್ಯೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದರೆ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.